ಹಾಯ್ ಹಲೋ ಗುಡ್ ಮಾರ್ನಿಂಗ್. ಎಲ್ಲರೂ ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವಾಗಂತೂ ಸಿಕ್ಕಾಪಟ್ಟೆ ಚಳಿ ಇದೆ. ಹಾಗೆ ಇವತ್ತಿನ ಡೇ ಹೇಗಿರುತ್ತೆ, ಹೊರಗಡೆ ಹೋಗ್ತಾ ಇದ್ದೀನಿ. ಸೊ ಇವತ್ತಿನ ಡೇ ಹೇಗಿರುತ್ತೆ ಅಂತ ನೋಡೋಣ. ನನಗೆ ಸ್ವಲ್ಪ ಬೇಗ ಎದ್ದಿದೆ. ಸೊ ಕಣ್ಣೆಲ್ಲ ನೀವು ನೋಡ್ಬೋದು, ಯಾವಾಗಲೂ 8 ಗಂಟೆಗೆ ಎದ್ದೊಂತಿದ್ದೆ. ಇವಾಗ ಸ್ವಲ್ಪ ಬೇಗ ಎದ್ದಿದ್ದೀನಿ, 6:30. ಸೊ ಲೇಟ್ ಆಗುತ್ತೆ, ಹೋಗೋಣ ಬನ್ನಿ. ನಾವು ಹೊರಟ್ವಿ ಅಂದ್ರಾಳ್ ಬೆಟ್ಟಕ್ಕೆ. ಸೊ ಹೋಗುವಾಗ ವೆದರ್ ನೋಡಿ ಈ ಥರ ಇದೆ, ಸ್ವಲ್ಪ ಮೋಡ ಆಗಿರೋ ಥರ ಇದೆ, ಬಿಸಿಲಿದೆ ಆ ಸೈಡೆಲ್ಲ. ನಮ್ಮ ಸೈಡೇ ಸ್ವಲ್ಪ ಮಳೆ ಇರೋದು. ನೇಚರ್ ಅಂತೂ ಮಸ್ತಾಗಿದೆ. ಈ ನೇಚರ್ ನೋಡ್ಕೊಳ್ತಾ ಹೋಗೋದು ಅಂದರೆ ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ಅಲ್ಲೇ ಹತ್ತದಲ್ಲಿ ಇರೋರು ಅವಾಗವಾಗ ಹೋಗ್ತಾ ಇರ್ತಾರೆ. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಆ ವೆದರು, ಆ ನೇಚರ್ ಒಳಗೆ ಹೋಗೋದು ಒಂದು ಮಸ್ತ್ ಫೀಲ್ ಇರುತ್ತೆ ಮಾರ್ರೆ. ಇವಾಗ ಅದು ತೊಳ್ದಿರೋದಲ್ವಾ, ಅದಕ್ಕೆ ಅಲ್ಲಿ ಮ್ಯಾಗೆ ಗುಡ್ಡಕ್ಕೆ ಹತ್ತಬೇಕು. ಅವ್ರು ನೋಡಿ ಎಷ್ಟು ದೂರ ಹೋದ್ರು, ನಂಗೆ ಸುಸ್ತಾಗೋಯ್ತು. ಸುಸ್ತಾಗೋಯ್ತು ಅಷ್ಟೇ. ಯಪ್ಪ, ಎಷ್ಟು ಹೊತ್ತು ಅಷ್ಟೊತ್ತಿಗೆ ಸುಸ್ತಾಗೋಯ್ತು ನನಗೆ. ನಾನಿನ್ನು ಹತ್ತಬೇಕು ಮೇಕೆ. ಫಸ್ಟ್ ಟೈಮ್ ಬಂದಿರೋದು, ಸಿಕ್ಕಾಪಟ್ಟೆ ಸುಸ್ತಾಗೋಯ್ತು. ಅರ್ಧ ಹತ್ತು ಅಷ್ಟೊತ್ತಿಗೆ, ಇನ್ನೂ ಅರ್ಧ ಇದೆ, ಇನ್ನೂ ಅರ್ಧ ಹತ್ತಿ ಹೋಗಬೇಕು. ಬನ್ನಿ ಹೋಗೋಣ. ಅಷ್ಟು ಕೆಳಗಿಂದ ಹತ್ಕೊ ಬಂದಾದಮೇಲೆ ದೇವ್ರನ್ನ ನೋಡಿ ಆ ಸಿಗೋ ವೈಬೇ ಬೇರೆ ಥರ ಇರುತ್ತೆ. ಸೊ ಫುಲ್ ಖುಷಿಯಾಗಿ ನೋಡಾದ್ಮೇಲೆ ಮತ್ತೆ ಕೆಳಗಡೆ ಹೋಗ್ಬೇಕು. ಇಳಿವಾಗ ಈಸಿಯಾಗಿ ಇಳಿತೀವಿ, ಬಟ್ ಹತ್ತುವಾಗ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಸೊ ಅಂತೂ ಇಂತೂ ಹತ್ತಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಕೆಳಕ್ಕೆ ಹೊರಟ್ವಿ. ಹತ್ತೋದೇ ತುಂಬ ಕಷ್ಟ, ಇಳಿಯೋದೇನೋ ಈಸಿಯಾಗಿ ಇಳಿಬೋದು, ಹತ್ತೋದೇ ಸಿಕ್ಕಾಪಟ್ಟೆ ಕಷ್ಟ. ಈಗ ಮತ್ತೆ ನೋಡಿ ಸಂಗ ತಿಳ್ಕೊಂಡು ಹೋಗ್ಬೇಕು. ಮೇಲಿಂದ ಇಳಿತಾ ಇದ್ದಾರೆ. ಅಲ್ಲಿ ಇಳ್ಕೊ ಬಂದೆ ನಾನು ಸ್ವಲ್ಪ ದೂರ. ಯಪ್ಪ, ಫೈನಲಿ ಹತ್ತಿ ಇಳಿದು ಬಿಟ್ಟಿದ್ದೀನಿ. ಗ್ರೇಟ್, ಖುಷಿ ಆಯಿತು. ಡ್ಯಾನ್ಸ್ ಏನು ಮಾಡಲ್ಲ, ಸುಸ್ತಾಯಿತು ಹತ್ತಿ ಇಳಿಯೋ ಅಷ್ಟೊತ್ತಿಗೆ. ತಿಂಡಿ ಮಾಡಬೇಕು, ಹೊಟ್ಟೆ ಅಷ್ಟು ಬಿಟ್ಟಿದೆ. ಇವತ್ತು ಗುರು ಪೂರ್ಣಿಮೆ ಆಗಿರೋದ್ರಿಂದ ಜೇನು ಕಾಲ್ಸಿದ್ರು ಬೆಟ್ಟಕ್ಕೆ ಬಂದಿದ್ವಿ. ಜೇನು ಕಾಲ್ಸಿದ್ರು ಬೆಟ್ಟದಲ್ಲಂತೂ ಸಿಕ್ಕಾಪಟ್ಟೆ ಜನ, ಅಂದರೆ ಫುಲ್ಲು ಕ್ಯೂ, ರಶ್ ಅಂದರೆ ತುಂಬ ರಶ್ ಆಗಿತ್ತು. ನೀವೇ ನೋಡ್ತಾ ಇರ್ಬೋದು.
ಹತ್ತಕ್ಕಾಗಲ್ಲ, ಅಷ್ಟು ಜನ ಅಂದರೆ ಫುಲ್ಲು ಜನ ಇದ್ದರು ಅಲ್ಲಿ. ಇನ್ನು ಫುಲ್ಲು ನಾವು ಮೇಕ್ ಹೋಗಬೇಕು. ಇದೇ ಥರ ಕ್ಯೂನಲ್ಲೇ ಹೊರಟ್ವಿ. ಅಪ್ಪನ ಅಲ್ಲಿ ಮುಂದೆ ಕಳಿಸಿದ್ದೆ, ಇಲ್ಲಿ ಜೊತೆಲೇ ಹೊರಟ್ವಿ. ಯಾಕೆ ಅಂತ ಹೇಳಿದ್ರೆ ಮಿಸ್ ಆದರೆ ಅಲ್ಲಿ ನೆಟ್ವರ್ಕ್ ಸಿಗೋದಿಲ್ಲ, ಸೊ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅನ್ನೋದಕ್ಕೋಸ್ಕರ ಇಬ್ಬರು ಜೊತೆಲೇ ಹೊರಟೆ. ಸೊ ನಾನು ಅಪ್ಪನ ಕೈ ಹಿಡ್ಕೊಂಡೆ ಹತ್ತದೆ. ನಾನು ಹತ್ತಲ್ಲ ಅಂದ್ಕೊಂಡಿದ್ದೆ, ಸಿಕ್ಕಾಪಟ್ಟೆ ರಶ್ ಇತ್ತು ಆ್ಯಂಡ್ ತುಂಬ ದೂರ ಅಲ್ವಾ, ಇದು ಸ್ವಲ್ಪ ಜಾಸ್ತಿ ಬೆಟ್ಟ ಇತ್ತಿದ್ದರಿಂದ ಹತ್ತಲ್ಲ ಅಂದ್ಕೊಂಡಿದ್ದೆ. ಅಂತೂ ಇಂತೂ ಹತ್ತಿ ಬಂದಾದಮೇಲೆ ಫುಲ್ಲು ನೋಡಿದೆ, ಫುಲ್ಲು ಹೈಟಲ್ಲಿ ಇರೋದಲ್ಲ, ಫುಲ್ಲು ಜನ ಅಂದರೆ ಜನ. ನಾನು ಸ್ವಲ್ಪ ಕಡಿಮೆ ಜನ ಇರ್ತಾರೆ ಅಂತ ಅಂದ್ಕೊಂಡಿದ್ದೆ, ಫುಲ್ಲು ಜನ ಅಂದರೆ ಜನ. ಯಪ್ಪ, ನಾವು ನೋಡಿ ಅಲ್ಲಿಂದ ಬಂದಿದ್ದು, ಅಲ್ಲಿಂದ ಇವಾಗ ಇದೀವಲ್ಲ ಇಷ್ಟು ಟಾಪಲ್ಲಿ ಇದ್ದೀವಿ. ಅಂತೂ ಸೊ ತಂದಿದ್ದು ತೆಂಗಿನಕಾಯಿ ಎಲ್ಲ ಹೊಡೆದು ಇವಾಗ ನಾವೇ ಹೊಡ್ಕೋಬೇಕು, ಅಲ್ಲಿ ಅಷ್ಟು ರಶ್ ಇರುತ್ತೆ ಅಲ್ಲ. ಸೊ ಹಾಗಾಗಿ ನಾವೇ ಹೊಡ್ಕೊಂಡಾದ್ಮೇಲೆ ಗಂಧ ಎಲ್ಲ ಹಚ್ಕೊಂಡು ಪಾದಗಳನ್ನೆಲ್ಲ ನೋಡ್ಕೊಂಡು ಪೂಜೆ ಮಾಡ್ಕೊಂಡು ನೋಡಿದ್ವಿ. ನಾನು ಫಸ್ಟ್ ಟೈಮ್ ನೋಡಿದ್ದು, ನಾನು ಎಲ್ಲೂ ಹೋಗೇ ಇರಲಿಲ್ಲ, ಫಸ್ಟ್ ಟೈಮ್ ಹೋಗಿದ್ದು ಜನ್ಕಾಸಿದ್ರು ಬೆಟ್ಟಕ್ಕೆ. ಎಷ್ಟು ರಶ್ ಅಂದರೆ ನಾನು ಯಪ್ಪ ರಶಲ್ಲಿ ಹೆಂಗೆ ಹತ್ತಿದ್ವೋ ಅಂತ ಅಂದ್ಕೊಂಡೆ, ಬಟ್ ಇಳಿವಾಗ ಅಷ್ಟೇನು ರಶ್ ಅಂತ ಅನ್ನಿಸ್ಲಿಲ್ಲ. ಸೊ ಹತ್ತುವಾಗಲೇ ಅಷ್ಟು ರಶ್ ಇತ್ತು, ನೋಡ್ತಾ ಇರ್ಬೋದು ನೀವು ಎಷ್ಟು ಜನ ಇದ್ದಾರೆ ಅಂತ ಹೇಳಿ. ಪೂಜೆ ಮಾಡಿ ರಿಟರ್ನ್ ಹೊರಡೋಣ ಅಂತ ಸ್ವಲ್ಪ ಹೊತ್ತು ಅಲ್ಲೇ 10 ಮಿನಿಟ್ಸ್ ಇದ್ದು ಅದಾದಮೇಲೆ ದೇವರಿಗೆ ಕೈ ಮುಗ್ದು ನೀವೆಲ್ಲ ಏನು ಅಂದ್ಕೊಂಡಿದ್ದೀರೋ ಅದೆಲ್ಲ ನಿಮಗೆ ಸಿಗಲಿ ಅಂತ ಕೇಳ್ಕೊಳ್ತಾ, ಸೊ ನಾನು ಇವಾಗ ಹೊರಟೆ ದೇವ್ರಿಗೆ ನಮಸ್ಕಾರ ಮಾಡಿ. ಇಳಿವಾಗ ನೋಡಿ ಆರಾಮ್ಸೆ ಇಳಿಬೋದು, ಅಥವಾಗ ಮಾತ್ರ ಅಷ್ಟೇ. ಇವಾಗ ನಾನು ಕೆಳಗೆ ಇಳ್ಕೊಂಡು ಹೋಗ್ತಾಯಿದ್ದೀನಿ. ನೋಡಿ ಕೆಳಗಡೆ ಲೈನ್ ಎಷ್ಟಿದೆ ಅಂತ ಹೇಳಿದ್ರೆ ಯಪ್ಪ, ನಾವು ಹತ್ತಿಳಿಯೋ ಅಷ್ಟೊತ್ತಿಗೆ 1.5 hour ಆಗೋಯ್ತು. ಇನ್ನು ಅವ್ರು ಇವಾಗ ಹತ್ತುತ್ತಿರೋರು. ನಾ 12 o'clock ಆಯಿತು, 10:30ಗೇನೋ ಹೊರಟಿದ್ದು, 12 o'clock ಆಯಿತು ಹತ್ತಿಳಿಯೋ ಅಷ್ಟೊತ್ತಿಗೆ. ಅಂತೂ ಇಳಿದು ಬಂದ್ವಿ. ಇದು ಮೈನ್ ಎಂಟ್ರೆನ್ಸ್ ನೋಡಿ. ಇಲ್ಲೂ ತುಂಬ ಜನ ಅಂದರೆ ನಮ್ಮೂರ ಸೈಡೆಲ್ಲ ತುಂಬ ಮಳೆ ಅಂದರೆ ಮಳೆ, ಬಟ್ ಈ ಸೈಡ್ ಅಂತೂ ಒಂದು ಹನಿ ಮಳೆನೇ ಅಂತಿಲ್ಲ. ನೀವೇ ನೋಡ್ತಾ ಇರ್ಬೋದು ಹೊಲಗಳೆಲ್ಲ ಯಾವ ಥರ ಇದೆ ಅಂತ ನೋಡಿ. ಅವ್ರು ಯಾವುದೇ ತರಹ ಪೈರು ಏನು ಮಾಡೇ ಇಲ್ಲ. ಎಲ್ಲೋ ಒಂದೊಂದು ಕಡೆ ಒಬ್ಬೊಬ್ಬರು ಮಾತ್ರ ಮಾಡಿದ್ದಾರೆ. ಕೆಲವರು ದಾಳಿಂಬೆ ಎಲ್ಲ ಮಾಡಿದ್ದಾರೆ, ಈ ಸೈಡೆಲ್ಲ ದಾಳಿಂಬೆ ಜಾಸ್ತಿ ಮಾಡಿದ್ದಾರೆ ನೋಡಿ, ಚೆನ್ನಾಗಿದೆ. ಇನ್ನು ಇಲ್ಲಂತೂ ಒಂದು ಹನಿ ಅಂದರೆ ಒಂದು ಹನಿನೂ ಅಂತೆ ಇಲ್ಲ. ಇಲ್ಲಿ ತೆಂಗಿನ ಮರ ಎಲ್ಲ ಹಾಗೆ ಖಾಲಿ ಎಲ್ಲ ಇದೆ. ಜಾಸ್ತಿ ಇವ್ರು ಯಾವುದೇ ತರಹ ಬೆಳೆ ಮಾಡಿಲ್ಲ. ಅಂದರೆ ನಮ್ಮ ಸೈಡಲ್ಲೆಲ್ಲ ಸೊ ಸ್ವಂತ ಬೋರ್ ಏನಾದರೂ ಇದ್ದರೆ ಅದರಲ್ಲಿ ಅಂದರೆ ಹಾಕ್ಬಿಟ್ಟು ಅದರಲ್ಲಿ ನೀರು ಬಿಡೋದಕ್ಕೋಸ್ಕರ ಪೈರು ಮಾಡಿರ್ತಾರೆ. ಬಟ್ ಇದರಲ್ಲಿ ಇವ್ರ ಸೈಡೆಲ್ಲ ಆ ಥರ ಮಾಡೇ ಇಲ್ಲ, ಹಾಗೆ ಖಾಲಿ ಬಿಟ್ಟಿದ್ದಾರೆ ನೋಡಿ. ಎಷ್ಟು ಹೊಲ ಹಾಗೆ ಖಾಲಿ ಇದೆ. ಎಲ್ಲರೂ ಬೆಂಗಳೂರು ಕಡೆ ಹೊರಟುಬಿಟ್ಟಿದ್ದಾರೆ, ಯಾವುದೇ ತರಹ ಕೆಲಸ ಮಾಡ್ತಿಲ್ಲ. ಹೊಲ ಗದ್ದೆಗಳಲ್ಲಿ ಬೆಂಗಳೂರು ಇಷ್ಟಪಟ್ಬಿಟ್ಟಿದ್ದಾರೆ. ಹಾಗಾಗಿ ಮಳೆ ಬರ್ತಿಲ್ಲ, ಬೆಳೆ ಸಿಗ್ತಿಲ್ಲ ಕೈಗೆ. ಬೆಳೆ ಮಾಡಿದ್ರು ಕರೆಕ್ಟಾಗಿ ಇರೋ ಬೆಲೆ ಸಿಗ್ತಿಲ್ಲ ಅನ್ನೋ ಕಾರಣಕ್ಕೆ ಎಲ್ಲರೂ ಬೆಂಗಳೂರು ಹೋಗ್ಬಿಟ್ಟಿದ್ದಾರೆ. ಇಲ್ಲಿ ಯಾವುದೋ ಮತ್ಕಟ್ಟದ ಕೆರೆ ಅನಿಸುತ್ತೆ ಇದು. ಹೆಸರು ಫುಲ್ಲು ತುಂಬ ಹೋಗ್ಬಿಟ್ಟಿದೆ ಈ ಸೈಡಲ್ಲೆಲ್ಲ. ನಮ್ಮ ಸೈಡ್ ಏನಿಲ್ಲಪ್ಪ, ಈ ಸೈಡೆಲ್ಲ ನೋಡಿ ಎಷ್ಟು ತುಂಬಿದೆ, ಫುಲ್ಲು ತುಂಬೋಗಿದೆ. ಅಡಿಕೆ ಗಿಡ, ತೆಂಗಿನ ಗಿಡ ಅಂದರೆ ಈ ಸೈಡೆಲ್ಲ ಜಾಸ್ತಿ ತೆಂಗೆ ಬೆಳೆದು ಬಿಟ್ಟಿದ್ದಾರೆ. ನಮ್ಮ ಸೈಡಂತೂ ಫುಲ್ಲು ಮಳೆ ಅಂದರೆ ಮಾರ್ನಿಂಗೇ ಮಳೆ ಉದುರುತ್ತಾ ಇತ್ತು. ಇನ್ನು ಮನೆಗೆ ಬಂದಮೇಲೂ ಅಷ್ಟೇ ಮಳೆ ಬರ್ತಾ ಇದೆ, ಸ್ವಲ್ಪ ಮಟ್ಟಿಗೆ ಮಾತ್ರ ಬಿಸಿಲಿದೆ. ಇನ್ನು ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕೀಪ್ ಸಪೋರ್ಟಿಂಗ್ ಲವ್ಸ್ ಆಫ್